ವಿಜಯಪುರದಲ್ಲೂ ಕೂಡ ಮಿತಿ ಮೀರಿದೆ ಫೈನಾನ್ಸ್ ಹಾವಳಿ. ಕುಡಿದ ನಶೆಯಲ್ಲಿ ಫೈನಾನ್ಸ್ ಸಿಬ್ಬಂದಿ ವಸೂಲಿಗೆ ಇಳಿದಿದ್ದ. ಕುಡಿದು ಬಂದು ಮನೆ ಎದುರು ಸಿಬ್ಬಂದಿ ಗಲಾಟೆ ಮಾಡಿದ್ದ. ಇಂಡಿ ಪಟ್ಟಣದ ಅಂಜುಮನ್ ಗಲ್ಲಿಯಲ್ಲಿ ನಡೆದಂತಹ ಘಟನೆ ಇದು. ಸಕ್ಷಮ್ ಗ್ರಾಮ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಲ್ಲಿ ಗಲಾಟೆ ಮಾಡಿರೋದು. ಫರ್ಹಾನ್ ಭಾಗ್ಮ ಮನೆ ಮುಂದೆ ಕಿರಿಕ್ ಮಾಡಿದ್ದಾನೆ ಫೈನಾನ್ಸ್ ಸಿಬ್ಬಂದಿ. ಸಕ್ಷಮ್ ಗ್ರಾಮ ಫೈನಾನ್ಸ್ ನಿಂದ ಫರ್ಹಾನ್ ಸಾಲ ಪಡೆದಿಲ್ಲ 45,000. ದಿನವೂ ಮನೆ ಮುಂದೆ ಕಿರಿಕ್ ಮಾಡ್ತಾರೆ. ಅನಾರೋಗ್ಯದಿಂದ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೂ ಕೂಡ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳ ಮಾತ್ರ ತಪ್ಪಿದ್ದಿಲ್ಲ. ಒಂದ್ ಕಂತು ಮಿಸ್ ಆಗಿರೋದಕ್ಕೆ ಮನೆಗೆ ಬಂದು ಗಲಾಟೆ ಮಾಡಿದ್ದಾನೆ. ಅತ್ತೆ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಅಂದ್ರೂ ಕೂಡ ಈ ಫೈನಾನ್ಸ್ ಸಿಬ್ಬಂದಿ ಕೇಳ್ತಾ ಇಲ್ಲ. ಆತನ ವರ್ತನೆಯಿಂದ ಕುಟುಂಬಸ್ಥರು ಭಯಭೀತರಾಗಿದ್ದಾರೆ. ಡ್ರಿಂಕ್ ಮಾಡಿದಿಲ್ಲ ಏನ ನೀವು ಡ್ರಿಂಕ್ ಮಾಡಿದಿಲ್ಲ? ಇಲ್ಲ ನಾವಿಬ್ರು ಬೈಕ್ ಮೇಲೆ ಹೊಂಟಿದ್ವಿ. ಗಲಾಟೆ ನಡೆದಿತ್ತು. ಇಲ್ಲಿ ಏನು ಗಲಾಟೆ ನಡೆದ ಅಂತ ಕಿಸಿ ಬಂದು ನೋಡಿದಾಕರ ಈ ಹುಡುಗನ ಕೂಡ ಜಗಾಟ ಮಾಡ್ಲಿಕ್ಕತ್ತಿದ್ದ. ಅದಕ್ಕಿಂತ ಮೊದಲು ಅವ್ರ ಮನೆಯೊಳಗೆ ಹೆಣ್ಮಕ್ಳಿಗೆ ಸಂಗೀನ ಬಗ್ಗೆ ಇದು ಮಾಡಿದ. ಅವ್ರು ಹೇಳ್ದು ದಾರು ಕುಡ್ಕಿಸಿ ಇದು ಮಾಡ್ಯಾನ. ನಾವು ಎಲ್ಲರೂ ಮನೆಯವರು ಕುಡ್ಕಿಸಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆವು. ಡಿ ಸಿ ಸಾಹೇಬರ ಆದೇಶ ಆದ ಸಂಗೀನವ್ರು ಬಂದು ಕಿಸಿ ಕುಡ್ದಾಗಲಿ ಏನು ದಾಂಡಿಗಿಂಡಿ ಮಾಡಿದ್ರೆ ಅವ್ರು ಒಯ್ದು ಕಿಸಿ ಕಂಪ್ಲೇಂಟ್ ಕೊಡು ಅಂದಾರ. ಅದ್ರ ಪ್ರಕಾರ ನಾವು ಒಯ್ದು ಕಿಸಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆವು. ಹೋದ್ಮೇಲೆ ಪೊಲೀಸರು ಅವರಿಗೆ ದಾರು ಕುಡಿದಿದ್ದು ಮಷಿನ್ ಒಳಗೆ MLC ಮಾಡಿದ ನಂತರ 93 ಬಂದದಂತ ಕಿಸಿ ಅವರು ಹೇಳಿದರು. ಈ ಸಂಗೀನವ್ರದ್ದು ಭಾಳ ಅತ್ಯಾಚಾರ ನಡೆದ. ದಾರು ಕುಡಿದು ಯಾರ ಮನ್ಯಾಗ ಒಬ್ರು ಇರ್ತಾರೆ ಅವಾಗ ಹುಡ್ಕೋದು ಇದು ಮಾಡಾಕತ್ತಾರ. ಇವ್ರ ಮೇಲೆ ಕಠಿಣ ಕ್ರಮ ತೊಗೋಬೇಕಂತ ಕಿಸಿ ನಾವು SPR ಸಾಹೇಬರಾಗಲಿ DC ಸಾಹೇಬರಾಗಲಿ ಮೇಲಾಧಿಕಾರಿಗಳಿಗೆ ನಾವು ಬೆಳಗ್ಗೆ ಸಂಗೀನ ಅವರು ಬಂದಿರು ಸಾಹೇಬರು ಬಂದ ಮೇಲೆ ಡೋರ್ ಲಾಕ್ ಡೋರ್ ಇದು ಮಾಡಿದ್ರು. ಆಮೇಲೆ ನಾನು ಓಪನ್ ಮಾಡಿ ನೋಡಿದ್ರೆ ಸರ್ ಭಾಳ ವಾಸನೆ ಬರಾಕತ್ತಿತ್ತು. ಅವರು ನಶ ಮಾಡಿ ಬಂದಿದ್ದರು. ಬಂದಮೇಲೆ ಸರ್ ಏನಾಯ್ತ್ರಿ ಅಂದ್ರೂ ಕೇಳಲಿಲ್ಲ. ಒಳಗೆ ನನ್ನ ಹುಡುಗ ಇದು ಕಟ್ಟಿದ್ದು ಅದನ್ನು ರೊಟ್ಟಿನೂ ಹರಿದ್ರು. ಸೋಫಾ ಅದು ಇದು ಎಲ್ಲ ಇದು ಮಾಡಿದ್ರು. ಆಮೇಲೆ ಆಕೆ ಎಲ್ಲಿ ಹೋಗ್ಯಾಳ ನಮ್ಮ ಅತ್ತಿ ಸಂಘ ತೆಗ್ದಿರ್ರಿ ಸರ್, ನಮ್ಮ ಅತ್ತಿ ಹೆಸರಲ್ಲೇ ಸಂಘ ಅದ, ನಮ್ಮ ಅತ್ತಿ ಇಲ್ರಿ ಅವ್ರು ಹಾಸ್ಪಿಟಲ್ನಾಗ ಹಾರಿ ದವಾಖಾನೆಗೆ ಹಾರಿ ಅಂತ ಹೇಳಿದೆ ನಾನು. ಆದರೂ ಕೂಡ ಕೇಳಲಿಲ್ಲ. ಅವರು ಬಂದು ಗಲಾಟೆ ಮಾಡಿ ಇದು ಮಾಡಿದ್ರು. ಆಮೇಲೆ ಜಗ್ಗಿ ಮಾಡಿದ್ರು. ಆಮೇಲೆ ಹೊಲಸು ಬೈದ್ರು. ಅದು ಏನು ಹೇಳಪ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.